ಕೊಟ್ಟಿರುವ ಸಾಲವನ್ನು ವಾಪಸ್ ಕೊಡ್ತೀನಿ ಅಂತ ಹೇಳಿ ಕರೆಸಿಕೊಂಡು ಆತನನ್ನು ಕಿಡ್ನಾಪ್ ಮಾಡಿರುವಂತಹ ಒಂದು ಘಟನೆ ಬನಶಂಕರಿಯಲ್ಲಿ ನಡೆದಿದೆ. ಇನ್ನು ಈ ನಿಖಿಲ್ ಗೌಡ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ ಆತನೇ ಕಿಡ್ನಾಪ್ ಆಗಿದಂತಹ ವ್ಯಕ್ತಿ. ನಿಹಾರ್ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ ಆತ ಕಿಡ್ನಾಪ್ ಮಾಡಿರೋದು. ಅಂದರೆ ಇವರಿಬ್ಬರು ಕೂಡ ಸ್ನೇಹಿತರಾಗಿರ್ತಾರೆ. ಆದರೆ ಈ ಒಂದು ಸಂಬಂಧದಲ್ಲಿ ಅಂದರೆ ಇಬ್ಬರ ನಡುವೆ 5,000 ಕೇವಲ 5,000 ರೂಪಾಯಿಗಾಗಿ ಒಂದು ಇದಾಗುತ್ತೆ. ಪ್ರತಿ ಬಾರಿ ಕೂಡ ಅಂದರೆ ಒಂದು 10ಕ್ಕೂ ಹೆಚ್ಚು ಸಲ ನನ್ನ ಹಣವನ್ನು ವಾಪಸ್ ಕೊಡಿ ಅಂತ ಹೇಳಿ ಆತ ಒಂದು ಕೇಳ್ಕೊಳ್ತಾನೆ. ಆದರೆ ಆತ ಹಣವನ್ನು ವಾಪಸ್ ಕೊಡೋದಿಲ್ಲ. ಯಾವಾಗ ಈ ರೀತಿಯಾದಂಥ ಅಂದರೆ ಬಲವಂತ ಮಾಡ್ತಾನೋ ನಂತರ ಹಣವನ್ನು ಕೊಡ್ತೀನಿ ಅಂತ ಹೇಳಿ ಈ ಒಂದು ಪ್ರದೇಶಕ್ಕೆ ಕರ್ಕೊಂಬರ್ತಾನೆ. ಅಂದರೆ ನಂತರ ಇಲ್ಲಿಂದ ಕಿಡ್ನಾಪ್ ಮಾಡಿ ಅಂದರೆ ಬನಶಂಕರಿಯಿಂದ ಕಿಡ್ನಾಪ್ ಮಾಡಿ ಈ ಒಂದು ಸ್ಮಶಾನ ನೋಡ್ತಾ ಇರಬಹುದು. ಈ ಸ್ಮಶಾನದಲ್ಲಿ ಕರೆತಂದು ಆತನನ್ನು ಕೂಡಿ ಹಾಕ್ತಾರೆ. ಕೂಡಿ ಹಾಕಿದ ಬಳಿಕ ತನ್ನ ಇನ್ನು ಉಳಿದಂತಹ 3 ಜನ ಆರೋಪಿಗಳೇನಿದ್ದಾರೆ ಅವರನ್ನು ಕೂಡ ಇಲ್ಲಿ ಅವರ ಜೊತೆ ಆಟೋದಲ್ಲಿ ಕರೆತಂದು ಇಲ್ಲಿ ಈ ಒಂದು ಪ್ರದೇಶಕ್ಕೆ ಕರ್ಕೊಂಡ್ಬರ್ತಾರೆ. ನಂತರ ಅವನ ಬಳಿ ಇದ್ದಂತಹ UPI ಏನಿದೆ ಹಣ ಏನಿದೆ ಅದನ್ನು ಕೂಡ ತಮ್ಮ ಒಂದು ಖಾತೆಗೆ ಹಾಕೊಳ್ತಾರೆ. ನಂತರ ಆತನ ಕತ್ತಿನಲ್ಲಿದ್ದಂತಹ ಸರಗಳೇನಿದೆ ಆ ಸರವನ್ನು ಕೂಡ ಕಸಿದುಕೊಂಡು ಆತನ ಕೈಗೆ ಡ್ರಗ್ಸನ್ನು ಕೊಡ್ತಾರೆ. ಅಂದರೆ ಈ ರೀತಿಯಾಗಿ ಡ್ರಗ್ಸನ್ನು ಕೊಟ್ಟು ಅದನ್ನು ವಿಡಿಯೋ ಮಾಡುವಂತಹ ಮುಖಾಂತರ ಹೆದರಿಸಿ ಅಂದರೆ ಈ ವಿಡಿಯೋವನ್ನು ನೀನೇನಾದರೂ ಪೊಲೀಸರಿಗೆ ತಿಳಿಸಿದೆ ಆದಂತಹ ಪಕ್ಷದಲ್ಲಿ ನಿನ್ನ ವಿರುದ್ಧ ಡ್ರಗ್ ಪೆಡ್ಲರ್ ಅಂತ ಹೇಳಿ ನಿನ್ನ ಇದನ್ನು ಮಾಡ್ತೀವಿ, ವಿಡಿಯೋವನ್ನು ಮಾಡ್ತೀವಿ ಮತ್ತು ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀವಿ. ಹಾಗೂ ಪೊಲೀಸರಿಗೂ ಕೂಡ ನಿನ್ನ ಬಗ್ಗೆ ಸಾಕಷ್ಟು ಒಂದು ಇದನ್ನು ಹೇಳ್ತೀನಿ ಅಂದರೆ ಈ ಒಂದು ಪ್ರೂಫ್ ಸಾಕು ನೀನು ಡ್ರಗ್ ಪೆಡ್ಲರ್ ಅನ್ನೋದಕ್ಕೆ ಅಂತ ಹೇಳಿ ಹೆದರಿಸ್ತಾರೆ. ನಂತರ ಆತ ಸೀದಾ ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿ ಒಂದು ರಿಪೋರ್ಟನ್ನು ಮಾಡುವಂತಹ ಮುಖಾಂತರ ಆರೋಪಿಗಳ ಬಂಧನಕ್ಕೆ ಕಾರಣ ಆಗುತ್ತೆ. ಇನ್ನು ಈ ಒಂದೇ ಕಾಲೇಜಿನಲ್ಲಿ ಅಂದರೆ ನಿಹಾರ್ ಮತ್ತು ನಿಖಿಲ್ ಏನಿದ್ದಾರೆ ಇಬ್ಬರು ಒಂದೇ ಕಾಲೇಜಿನ ವ್ಯಕ್ತಿಗಳು ಮತ್ತು ಅವರಿಬ್ಬರು ಕೂಡ ಅಂದರೆ ಜೂನಿಯರ್ಸ್ ಸೀನಿಯರ್ಸ್ ಆಗಿರ್ತಾರೆ. ಇಬ್ಬರು ಪಾರ್ಟ್ನರ್ಶಿಪ್ನಲ್ಲಿ ಸಮೋಸಾ ಫ್ಯಾಕ್ಟ್ರಿ ಅಂತ ಹೇಳಿ ಒಂದು ಅಂಗಡಿಯನ್ನು ಓಪನ್ ಮಾಡ್ತಾರೆ. ಬಿಸ್ನೆಸ್ ಮಾಡೋಣ ಇಬ್ಬರು ಅಂತ ಹೇಳಿ ಸಾಕಷ್ಟು ಇನ್ವೆಸ್ಟ್ಮೆಂಟ್ಗಳು ಕೂಡ ನಡೆಯುತ್ತೆ. ಆದರೆ 5,000 ರೂಪಾಯಿಯನ್ನು ನನಗೆ ಅರ್ಜೆಂಟ್ ಇದೆ, ಹೀಗಾಗಿ 5,000 ರೂಪಾಯಿ ಹಣವನ್ನು ನೀಡಿ ಅಂತ ಹೇಳಿ ನಿಹಾರ ಕೇಳ್ಕೊಳ್ತಾನೆ. ಆದರೆ 20 ದಿನಗಳ ಆದರೂ ಕೂಡ ಆತ ಹಣವನ್ನು ಕೊಟ್ಟಿರೋದಿಲ್ಲ. ಈ ನಿಖಿಲ್ ಗೌಡ ಏನಿದ್ದಾನೆ 20 ದಿನಗಳಲ್ಲಿ 150ಕ್ಕೂ ಹೆಚ್ಚು ಕರೆಯನ್ನು ಮಾಡಿ ಆತನಿಗೆ ಹಣ ಯಾವಾಗ ಕೊಡ್ತೀಯಾ ಅಂತ ಹೇಳಿ ಒಂದು ಪೀಡಿಸುವಂತಹ ಒಂದು ಕೆಲಸವನ್ನು ಮಾಡ್ತಾನೆ. ಆ ಸಂದರ್ಭದಲ್ಲಿ ಸಹಜವಾಗಿ ಆತ ಕರೆತಂದು ಅಂದರೆ ಒಂದು ಪ್ರದೇಶಕ್ಕೆ ಅಂದರೆ JP ನಗರದಕ್ಕೆ ಕರೆತಂದು ಅಲ್ಲಿ ಅವನನ್ನು ಈ ರೀತಿಯಾಗಿ ಬಲವಂತವಾಗಿ ಆಟೋದ ಒಳಗಡೆ ತಳ್ತಾರೆ. ಇಲ್ಲಿ ತಂದು ಕಿಡ್ನಾಪ್ ಮಾಡಿ ಇಲ್ಲಿಗೆ ಕರೆತಂದು ಅವನನ್ನು ಹಲ್ಲೆ ಮಾಡ್ತಾರೆ. ಗಂಭೀರವಾಗಿ ಹಲ್ಲೆಯನ್ನು ಮಾಡಿ ಈ ರೀತಿಯಾದಂತಹ ಹಣವನ್ನು ಕಿತ್ತುಕೊಳ್ಳುವಂಥದ್ದು ಮತ್ತು ಅವನನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಯಾವಾಗ ಇಮಿಡಿಯೇಟ್ ಆಗಿ ಆ್ಯಕ್ಷನ್ ಆಗುತ್ತೋ ಅಷ್ಟು ಜನ ಪರಾರಿಯಾಗಿರುವಂತಹ ಅಷ್ಟು ಜನ ವ್ಯಕ್ತಿಗಳೇನಿದ್ದಾರೆ ಅವರೆಲ್ಲರನ್ನೂ ಕೂಡ ಬನಶಂಕರಿ ಪೊಲೀಸರು ಬಂಧನ ಮಾಡಿ ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವಂಥದ್ದು. ಕ್ಯಾಮ್ರಾಮನ್ ಲೋಹಿತ್ ಜೊತೆ ಅಭಿಷೇಕ್ ಜೈಶಂಕರ್, ರಿಪಬ್ಲಿಕ್ ಕನ್ನಡ. ಕೊಟ್ಟಿರುವ ಸಾಲವನ್ನು ವಾಪಸ್ ಕೊಡ್ತೀನಿ ಅಂತ ಹೇಳಿ ಕರೆಸಿಕೊಂಡು ಆತನನ್ನು ಕಿಡ್ನಾಪ್ ಮಾಡಿರುವಂತಹ ಒಂದು ಘಟನೆ ಬನಶಂಕರಿಯಲ್ಲಿ ನಡೆದಿದೆ. ಇನ್ನು ಈ ನಿಖಿಲ್ ಗೌಡ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ ಆತನೇ ಕಿಡ್ನಾಪ್ ಆಗಿದಂತಹ ವ್ಯಕ್ತಿ. ನಿಹಾರ್ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ ಆತ ಕಿಡ್ನಾಪ್ ಮಾಡಿರೋದು. ಅಂದರೆ ಇವರಿಬ್ಬರು ಕೂಡ ಸ್ನೇಹಿತರಾಗಿರ್ತಾರೆ. ಆದರೆ ಈ ಒಂದು ಸಂಬಂಧದಲ್ಲಿ ಅಂದರೆ ಇಬ್ಬರ ನಡುವೆ 5,000 ಕೇವಲ 5,000 ರೂಪಾಯಿಗಾಗಿ ಒಂದು ಇದಾಗುತ್ತೆ. ಪ್ರತಿ ಬಾರಿ ಕೂಡ ಅಂದರೆ ಒಂದು 10ಕ್ಕೂ ಹೆಚ್ಚು ಸಲ ನನ್ನ ಹಣವನ್ನು ವಾಪಸ್ ಕೊಡಿ ಅಂತ ಹೇಳಿ ಆತ ಒಂದು ಕೇಳ್ಕೊಳ್ತಾನೆ. ಆದರೆ ಆತ ಹಣವನ್ನು ವಾಪಸ್ ಕೊಡೋದಿಲ್ಲ. ಯಾವಾಗ ಈ ರೀತಿಯಾದಂಥ ಅಂದರೆ ಬಲವಂತ ಮಾಡ್ತಾನೋ ನಂತರ ಹಣವನ್ನು ಕೊಡ್ತೀನಿ ಅಂತ ಹೇಳಿ ಈ ಒಂದು ಪ್ರದೇಶಕ್ಕೆ ಕರ್ಕೊಂಬರ್ತಾನೆ. ಅಂದರೆ ನಂತರ ಇಲ್ಲಿಂದ ಕಿಡ್ನಾಪ್ ಮಾಡಿ ಅಂದರೆ ಬನಶಂಕರಿಯಿಂದ ಕಿಡ್ನಾಪ್ ಮಾಡಿ ಈ ಒಂದು ಸ್ಮಶಾನ ನೋಡ್ತಾ ಇರಬಹುದು. ಈ ಸ್ಮಶಾನದಲ್ಲಿ ಕರೆತಂದು ಆತನನ್ನು ಕೂಡಿ ಹಾಕ್ತಾರೆ. ಕೂಡಿ ಹಾಕಿದ ಬಳಿಕ ತನ್ನ ಇನ್ನು ಉಳಿದಂತಹ 3 ಜನ ಆರೋಪಿಗಳೇನಿದ್ದಾರೆ ಅವರನ್ನು ಕೂಡ ಇಲ್ಲಿ ಅವರ ಜೊತೆ ಆಟೋದಲ್ಲಿ ಕರೆತಂದು ಇಲ್ಲಿ ಈ ಒಂದು ಪ್ರದೇಶಕ್ಕೆ ಕರ್ಕೊಂಡ್ಬರ್ತಾರೆ. ನಂತರ ಅವನ ಬಳಿ ಇದ್ದಂತಹ UPI ಏನಿದೆ ಹಣ ಏನಿದೆ ಅದನ್ನು ಕೂಡ ತಮ್ಮ ಒಂದು ಖಾತೆಗೆ ಹಾಕೊಳ್ತಾರೆ. ನಂತರ ಆತನ ಕತ್ತಿನಲ್ಲಿದ್ದಂತಹ ಸರಗಳೇನಿದೆ ಆ ಸರವನ್ನು ಕೂಡ ಕಸಿದುಕೊಂಡು ಆತನ ಕೈಗೆ ಡ್ರಗ್ಸನ್ನು ಕೊಡ್ತಾರೆ. ಅಂದರೆ ಈ ರೀತಿಯಾಗಿ ಡ್ರಗ್ಸನ್ನು ಕೊಟ್ಟು ಅದನ್ನು ವಿಡಿಯೋ ಮಾಡುವಂತಹ ಮುಖಾಂತರ ಹೆದರಿಸಿ ಅಂದರೆ ಈ ವಿಡಿಯೋವನ್ನು ನೀನೇನಾದರೂ ಪೊಲೀಸರಿಗೆ ತಿಳಿಸಿದೆ ಆದಂತಹ ಪಕ್ಷದಲ್ಲಿ ನಿನ್ನ ವಿರುದ್ಧ ಡ್ರಗ್ ಪೆಡ್ಲರ್ ಅಂತ ಹೇಳಿ ನಿನ್ನ ಇದನ್ನು ಮಾಡ್ತೀವಿ, ವಿಡಿಯೋವನ್ನು ಮಾಡ್ತೀವಿ ಮತ್ತು ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀವಿ. ಹಾಗೂ ಪೊಲೀಸರಿಗೂ ಕೂಡ ನಿನ್ನ ಬಗ್ಗೆ ಸಾಕಷ್ಟು ಒಂದು ಇದನ್ನು ಹೇಳ್ತೀನಿ ಅಂದರೆ ಈ ಒಂದು ಪ್ರೂಫ್ ಸಾಕು ನೀನು ಡ್ರಗ್ ಪೆಡ್ಲರ್ ಅನ್ನೋದಕ್ಕೆ ಅಂತ ಹೇಳಿ ಹೆದರಿಸ್ತಾರೆ. ನಂತರ ಆತ ಸೀದಾ ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿ ಒಂದು ರಿಪೋರ್ಟನ್ನು ಮಾಡುವಂತಹ ಮುಖಾಂತರ ಆರೋಪಿಗಳ ಬಂಧನಕ್ಕೆ ಕಾರಣ ಆಗುತ್ತೆ. ಇನ್ನು
ಈ ಒಂದೇ ಕಾಲೇಜಿನಲ್ಲಿ ಅಂದರೆ ನಿಹಾರ್ ಮತ್ತು ನಿಖಿಲ್ ಏನಿದ್ದಾರೆ ಇಬ್ಬರು ಒಂದೇ ಕಾಲೇಜಿನ ವ್ಯಕ್ತಿಗಳು ಮತ್ತು ಅವರಿಬ್ಬರು ಕೂಡ ಅಂದರೆ ಜೂನಿಯರ್ಸ್ ಸೀನಿಯರ್ಸ್ ಆಗಿರ್ತಾರೆ. ಇಬ್ಬರು ಪಾರ್ಟ್ನರ್ಶಿಪ್ನಲ್ಲಿ ಸಮೋಸಾ ಫ್ಯಾಕ್ಟ್ರಿ ಅಂತ ಹೇಳಿ ಒಂದು ಅಂಗಡಿಯನ್ನು ಓಪನ್ ಮಾಡ್ತಾರೆ. ಬಿಸ್ನೆಸ್ ಮಾಡೋಣ ಇಬ್ಬರು ಅಂತ ಹೇಳಿ ಸಾಕಷ್ಟು ಇನ್ವೆಸ್ಟ್ಮೆಂಟ್ಗಳು ಕೂಡ ನಡೆಯುತ್ತೆ. ಆದರೆ 5,000 ರೂಪಾಯಿಯನ್ನು ನನಗೆ ಅರ್ಜೆಂಟ್ ಇದೆ, ಹೀಗಾಗಿ 5,000 ರೂಪಾಯಿ ಹಣವನ್ನು ನೀಡಿ ಅಂತ ಹೇಳಿ ನಿಹಾರ್ ಕೇಳ್ಕೊಳ್ತಾನೆ. ಆದರೆ 20 ದಿನಗಳ ಆದರೂ ಕೂಡ ಆತ ಹಣವನ್ನು ಕೊಟ್ಟಿರೋದಿಲ್ಲ. ಈ ನಿಖಿಲ್ ಗೌಡ ಏನಿದ್ದಾನೆ 20 ದಿನಗಳಲ್ಲಿ 150ಕ್ಕೂ ಹೆಚ್ಚು ಕರೆಯನ್ನು ಮಾಡಿ ಆತನಿಗೆ ಹಣ ಯಾವಾಗ ಕೊಡ್ತೀಯಾ ಅಂತ ಹೇಳಿ ಒಂದು ಪೀಡಿಸುವಂತಹ ಒಂದು ಕೆಲಸಗಳನ್ನು ಮಾಡ್ತಾನೆ. ಆ ಸಂದರ್ಭದಲ್ಲಿ ಸಹಜವಾಗಿಯೇ ಆತ ಕರೆತಂದು ಅಂದರೆ ಒಂದು ಪ್ರದೇಶಕ್ಕೆ ಅಂದರೆ JP ನಗರದಕ್ಕೆ ಕರೆತಂದು ಅಲ್ಲಿ ಅವನನ್ನು ಈ ರೀತಿಯಾಗಿ ಬಲವಂತವಾಗಿ ಆಟೋದ ಒಳಗಡೆ ತಳ್ತಾರೆ. ಇಲ್ಲಿ ತಂದು ಕಿಡ್ನಾಪ್ ಮಾಡಿ ಇಲ್ಲಿಗೆ ಕರೆತಂದು ಅವನನ್ನು ಹಲ್ಲೆ ಮಾಡ್ತಾರೆ. ಗಂಭೀರವಾಗಿ ಹಲ್ಲೆಯನ್ನು ಮಾಡಿ ಈ ರೀತಿಯಾದಂತಹ ಹಣವನ್ನು ಕಿತ್ತುಕೊಳ್ಳುವಂಥದ್ದು ಮತ್ತು ಅವನನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಯಾವಾಗ ಇಮಿಡಿಯೇಟ್ ಆಗಿ ಆ್ಯಕ್ಷನ್ ಆಗುತ್ತೋ ಅಷ್ಟು ಜನ ಪರಾರಿಯಾಗಿರುವಂತಹ ಅಷ್ಟು ಜನ ವ್ಯಕ್ತಿಗಳೇನಿದ್ದಾರೆ ಅವರೆಲ್ಲರನ್ನೂ ಕೂಡ ಬನಶಂಕರಿ ಪೊಲೀಸರು ಬಂಧನ ಮಾಡಿ ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವಂಥದ್ದು. ಕ್ಯಾಮ್ರಾಮನ್ ಲೋಹಿತ್ ಜೊತೆ ಅಭಿಷೇಕ್ ಜೈಶಂಕರ್, ರಿಪಬ್ಲಿಕ್ ಕನ್ನಡ. ಕೊಟ್ಟಿರುವ ಸಾಲವನ್ನು ವಾಪಸ್ ಕೊಡ್ತೀನಿ ಅಂತ ಹೇಳಿ ಕರೆಸಿಕೊಂಡು ಆತನನ್ನು ಕಿಡ್ನಾಪ್ ಮಾಡಿರುವಂತಹ ಒಂದು ಘಟನೆ ಬನಶಂಕರಿಯಲ್ಲಿ ನಡೆದಿದೆ. ಇನ್ನು ಈ ನಿಖಿಲ್ ಗೌಡ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ ಆತನೇ ಕಿಡ್ನಾಪ್ ಆಗಿದಂತಹ ವ್ಯಕ್ತಿ. ನಿಹಾರ್ ಅನ್ನುವಂತಹ ವ್ಯಕ್ತಿ ಏನಿದ್ದಾನೆ ಆತ ಕಿಡ್ನಾಪ್ ಮಾಡಿರೋದು. ಅಂದರೆ ಇವರಿಬ್ಬರು ಕೂಡ ಸ್ನೇಹಿತರಾಗಿರ್ತಾರೆ. ಆದರೆ ಈ ಒಂದು ಸಂಬಂಧದಲ್ಲಿ ಅಂದರೆ ಇಬ್ಬರ ನಡುವೆ ಕೇವಲ 5,000 ರೂಪಾಯಿಗಾಗಿ ಒಂದು ಇದಾಗುತ್ತೆ. ಪ್ರತಿ ಬಾರಿ ಕೂಡ ಅಂದರೆ ಒಂದು 10ಕ್ಕೂ ಹೆಚ್ಚು ಸಲ ನನ್ನ ಹಣವನ್ನು ವಾಪಸ್ ಕೊಡಿ ಅಂತ ಹೇಳಿ ಆತ ಒಂದು ಕೇಳ್ಕೊಳ್ತಾನೆ. ಆದರೆ ಆತ ಹಣವನ್ನು ವಾಪಸ್ ಕೊಡೋದಿಲ್ಲ. ಯಾವಾಗ ಈ ರೀತಿಯಾದ ಅಂದರೆ ಬಲವಂತ ಮಾಡ್ತಾನೋ ನಂತರ ಹಣವನ್ನು ಕೊಡ್ತೀನಿ ಅಂತ ಹೇಳಿ ಈ ಒಂದು ಪ್ರದೇಶಕ್ಕೆ ಕರ್ಕೊಂಬರ್ತಾನೆ. ಅಂದರೆ ನಂತರ ಇಲ್ಲಿಂದ ಕಿಡ್ನಾಪ್ ಮಾಡಿ ಅಂದರೆ ಬನಶಂಕರಿಯಿಂದ ಕಿಡ್ನಾಪ್ ಮಾಡಿ ಈ ಒಂದು ಸ್ಮಶಾನ ನೋಡ್ತಾ ಇರಬಹುದು. ಈ ಸ್ಮಶಾನದಲ್ಲಿ ಕರೆತಂದು ಆತನನ್ನು ಕೂಡಿ ಹಾಕ್ತಾರೆ. ಕೂಡಿ ಹಾಕಿದ ಬಳಿಕ ತನ್ನ ಇನ್ನು ಉಳಿದಂತಹ 3 ಜನ ಆರೋಪಿಗಳೇನಿದ್ದಾರೆ ಅವರನ್ನು ಕೂಡ ಇಲ್ಲಿ ಅವರ ಜೊತೆ ಆಟೋದಲ್ಲಿ ಕರೆತಂದು ಇಲ್ಲಿ ಈ ಒಂದು ಪ್ರದೇಶಕ್ಕೆ ಕರ್ಕೊಂಡ್ಬರ್ತಾರೆ. ನಂತರ ಅವನ ಬಳಿ ಇದ್ದಂತಹ UPI ಏನಿದೆ ಹಣ ಏನಿದೆ ಅದನ್ನು ಕೂಡ ತಮ್ಮ ಒಂದು ಖಾತೆಗೆ ಹಾಕೊಳ್ತಾರೆ. ನಂತರ ಆತನ ಕತ್ತಿನಲ್ಲಿದ್ದಂತಹ ಸರಗಳೇನಿದೆ ಆ ಸರವನ್ನು ಕೂಡ ಕಸಿದುಕೊಂಡು ಆತನ ಕೈಗೆ ಡ್ರಗ್ಸನ್ನು ಕೊಡ್ತಾರೆ. ಅಂದರೆ ಈ ರೀತಿಯಾಗಿ ಡ್ರಗ್ಸನ್ನು ಕೊಟ್ಟು ಅದನ್ನು ವಿಡಿಯೋ ಮಾಡುವಂತಹ ಮುಖಾಂತರ ಹೆದರಿಸಿ ಅಂದರೆ ಈ ವಿಡಿಯೋವನ್ನು ನೀನೇನಾದರೂ ಪೊಲೀಸರಿಗೆ ತಿಳಿಸಿದೆ ಆದಂತಹ ಪಕ್ಷದಲ್ಲಿ ನಿನ್ನ ವಿರುದ್ಧ ಡ್ರಗ್ ಪೆಡ್ಲರ್ ಅಂತ ಹೇಳಿ ಇದನ್ನು ಮಾಡ್ತೀವಿ, ವಿಡಿಯೋವನ್ನು ಮಾಡ್ತೀವಿ ಮತ್ತು ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀವಿ. ಹಾಗೂ ಪೊಲೀಸರಿಗೂ ಕೂಡ ನಿನ್ನ ಬಗ್ಗೆ ಸಾಕಷ್ಟು ಒಂದು ಇದನ್ನು ಹೇಳ್ತೀನಿ ಅಂದರೆ ಈ ಒಂದು ಪ್ರೂಫ್ ಸಾಕು ನೀನು ಡ್ರಗ್ ಪೆಡ್ಲರ್ ಅನ್ನೋದಕ್ಕೆ ಅಂತ ಹೇಳಿ ಹೆದರಿಸ್ತಾರೆ. ನಂತರ ಆತ ಸೀದಾ ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿ ಒಂದು ರಿಪೋರ್ಟನ್ನು ಮಾಡುವಂತಹ ಮುಖಾಂತರ ಆರೋಪಿಗಳ ಬಂಧನಕ್ಕೆ ಕಾರಣ ಆಗುತ್ತೆ. ಇನ್ನು ಈ ಒಂದೇ ಕಾಲೇಜಿನಲ್ಲಿ ಅಂದರೆ ನಿಹಾರ್ ಮತ್ತು ನಿಖಿಲ್ ಏನಿದ್ದಾರೆ ಇಬ್ಬರು ಒಂದೇ ಕಾಲೇಜಿನ ವ್ಯಕ್ತಿಗಳು ಮತ್ತು ಅವರಿಬ್ಬರು ಕೂಡ ಅಂದರೆ ಜೂನಿಯರ್ಸ್ ಸೀನಿಯರ್ಸ್ ಆಗಿರ್ತಾರೆ. ಇಬ್ಬರು ಪಾರ್ಟ್ನರ್ಶಿಪ್ನಲ್ಲಿ ಸಮೋಸಾ ಫ್ಯಾಕ್ಟ್ರಿ ಅಂತ ಹೇಳಿ ಒಂದು ಅಂಗಡಿಯನ್ನು ಓಪನ್ ಮಾಡ್ತಾರೆ. ಬಿಸ್ನೆಸ್ ಮಾಡೋಣ ಇಬ್ಬರು ಅಂತ ಹೇಳಿ ಸಾಕಷ್ಟು ಇನ್ವೆಸ್ಟ್ಮೆಂಟ್ಗಳು ಕೂಡ ನಡೆಯುತ್ತೆ. ಆದರೆ 5,000 ರೂಪಾಯಿಯನ್ನು ನನಗೆ ಅರ್ಜೆಂಟ್ ಇದೆ, ಹೀಗಾಗಿ 5,000 ರೂಪಾಯಿ ಹಣವನ್ನು ನೀಡಿ ಅಂತ ಹೇಳಿ ನಿಹಾರ್ ಕೇಳ್ಕೊಳ್ತಾನೆ. ಆದರೆ 20 ದಿನಗಳ ಆದರೂ ಕೂಡ ಆತ ಹಣವನ್ನು ಕೊಟ್ಟಿರೋದಿಲ್ಲ. ಈ ನಿಖಿಲ್ ಗೌಡ ಏನಿದ್ದಾನೆ 20 ದಿನಗಳಲ್ಲಿ 150ಕ್ಕೂ ಹೆಚ್ಚು ಕರೆಯನ್ನು ಮಾಡಿ ಆತನಿಗೆ ಹಣ ಯಾವಾಗ ಕೊಡ್ತೀಯಾ ಅಂತ ಹೇಳಿ ಒಂದು ಪೀಡಿಸುವಂತಹ ಒಂದು ಕೆಲಸಗಳನ್ನು ಮಾಡ್ತಾನೆ. ಆ ಸಂದರ್ಭದಲ್ಲಿ ಸಹಜವಾಗಿಯೇ ಆತ ಕರೆತಂದು ಅಂದರೆ ಒಂದು ಪ್ರದೇಶಕ್ಕೆ ಅಂದರೆ JP ನಗರದಕ್ಕೆ ಕರೆತಂದು ಅಲ್ಲಿ ಅವನನ್ನು ಈ ರೀತಿಯಾಗಿ ಬಲವಂತವಾಗಿ ಆಟೋದ ಒಳಗಡೆ ತಳ್ತಾರೆ. ಇಲ್ಲಿ ತಂದು ಕಿಡ್ನಾಪ್ ಮಾಡಿ ಇಲ್ಲಿಗೆ ಕರೆತಂದು ಅವನನ್ನು ಹಲ್ಲೆ ಮಾಡ್ತಾರೆ. ಗಂಭೀರವಾಗಿ ಹಲ್ಲೆಯನ್ನು ಮಾಡಿ ಈ ರೀತಿಯಾದಂತಹ ಹಣವನ್ನು ಕಿತ್ತುಕೊಳ್ಳುವಂಥದ್ದು ಮತ್ತು ಅವನನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಯಾವಾಗ ಇಮಿಡಿಯೇಟ್ ಆಗಿ ಆ್ಯಕ್ಷನ್ ಆಗುತ್ತೋ ಅಷ್ಟು ಜನ ಪರಾರಿಯಾಗಿರುವಂತಹ ಅಷ್ಟು ಜನ ವ್ಯಕ್ತಿಗಳೇನಿದ್ದಾರೆ ಅವರೆಲ್ಲರನ್ನೂ ಕೂಡ ಬನಶಂಕರಿ ಪೊಲೀಸರು ಬಂಧನ ಮಾಡಿ ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವಂಥದ್ದು. ಕ್ಯಾಮ್ರಾಮನ್ ಲೋಹಿತ್ ಜೊತೆ ಅಭಿಷೇಕ್ ಜೈಶಂಕರ್, ರಿಪಬ್ಲಿಕ್ ಕನ್ನಡ.